Hello everyone. In this video lecture we will start a new chapter, that is what electromagnetic induction. Okay, so electromagnetic induction alli the chapter starts with the magnetic flux. Okay, magnetic flux. ನೀವು ಹೇಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ಕಲ್ತಿದ್ದೀರೋ ಅದೇ ಥರನೇ. ಸಪೋಸ್ ಇಫ್ ದರ್ ಇಸ್ ಅ ಸರ್ಫೇಸ್ ಲೈಕ್ ದಿಸ್, ಈ ಥರ ಸರ್ಫೇಸ್ ಇದು ರೆಕ್ಟ್ಯಾಂಗ್ಯುಲರ್ ಸರ್ಫೇಸ್ ಇತ್ತು ಇಟ್ಕೊಂಡ್ರೆ, ಓಕೆ, ವಿ ಯೂಶ್ವಲಿ ಡ್ರಾ ಎ ನಾರ್ಮಲ್, okay, or the area vector, ಅದಕ್ಕೆ ಏನಂತ ಹೇಳ್ತೀವಿ ಆ್ಯಕ್ಚುಲಿ, ನಾರ್ಮಲ್ ಟು ದ ಸರ್ಫೇಸ್, ದಟ್ ಈಸ್ ಕಾಲ್ಡ್ ಆಸ್ ಏರಿಯಾ ವೆಕ್ಟರ್, ದಟ್ ಈಸ್ ವಾಟ್ DA ವೆಕ್ಟರ್ ಅಂತ ಹೇಳ್ತೇವೆ. ಓಕೆ, ಸೊ ಅಸ್ಯೂಮ್ ದಟ್ ದರ್ ವಿಲ್ ಬಿ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್ ಇಸ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ B. ದರ್ ಇನ್ ಬಿಟ್ವೀನ್ ದರ್ ಇಸ್ ಆ್ಯಂಗಲ್ ಥೀಟಾ ಇತ್ತು ಅಂತ ಇಟ್ಕೊಂಡ್ರೆ, ಆ ಟೈಮಲ್ಲಿ ವಿ ಡಿಫೈನ್ the magnetic flux pi is equal to the closed integral of B dot dA, okay, or else this is equal to B into A into cos theta. Theta is the angle between magnetic field as well as area vector anta ಹೇಳ್ತೇವೆ ನಾವು ಅದಕ್ಕೆ. ಓಕೆ, ಸೊ what is the SI unit ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ, ಆ್ಯಕ್ಚುಲಿ ಇಟ್ಸ್ ಅ ಸ್ಕೇಲರ್ ಕ್ವಾಂಟಿಟಿ ಆ್ಯಂಡ್ ಇಟ್ಸ್ SI unit is Weber ಅಂತ ಹೇಳ್ತೇವೆ ಅದಕ್ಕೆ. SI unit is Weber, okay, WB, Weber. Okay, so it's a scalar quantity, okay, ಎಂಥದ್ದು ಕೂಡ ಡೈರೆಕ್ಷನ್ ಇರೋದಿಲ್ಲ, ಇಟ್ಸ್ ಅ ಸ್ಕೇಲರ್ ಕ್ವಾಂಟಿಟಿ. ಆ್ಯಂಡ್ CGS ಯೂನಿಟಲ್ಲಿ ನಮಗೆ CGS ಯೂನಿಟಲ್ಲಿ ನಾವು ಇದಕ್ಕೆ ಮ್ಯಾಕ್ಸ್ವೆಲ್ ಅಂತ ಹೇಳ್ತೇವೆ. ಓಕೆ, ಮ್ಯಾಕ್ಸ್ವೆಲ್, ಓಕೆ, ಮ್ಯಾಕ್ಸ್ವೆಲ್, ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಸೇ ದಟ್ ಗಾಸ್, GAUSS, ಗಾಸ್ ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಸೆಂಟಿಮೀಟರ್ ಅಂತಲೂ ಕೂಡ ಹೇಳ್ತೇವೆ. ಪ್ಲೀಸ್ ಟ್ರೈ ಟು ರಿಮೆಂಬರ್ 1 ವೆಬರ್ ಇಸ್ ಈಕ್ವಲ್ ಟು 10 to the power of 8 ಮ್ಯಾಕ್ಸ್ವೆಲ್, 10 to the power of 8 ಮ್ಯಾಕ್ಸ್ವೆಲ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್, ಇದಿಷ್ಟು ಕೂಡ ಇಂಪಾರ್ಟೆಂಟ್. ಇದು ಅದೇ ಥರ ಫ್ಲಕ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆಯಲ್ಲ, ದ ಟೋಟಲ್ ನಂಬರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ an area, okay, placed in the magnetic field which is equal to the magnetic flux lines with the same area ಅಂತ ಹೇಳ್ತೇವೆ ಅದನ್ನು. And finally, the dimensional formula for the flux, magnetic flux pi is equal to, so that is what ML2 T minus 2 and A minus 1. Okay, so this is the dimensional formula for flux anta heltave. So after that we have studied Faraday's law of electromagnetic induction. It is called as EMI, Faraday's law of electromagnetic induction ಅಂತ ಹೇಳ್ತೇವೆ. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ Faraday's electromagnetic induction, we know that induced EMF in a coil or in a coil, that is rate of change of magnetic flux linked with the coil ಅಂತ ಹೇಳ್ತೇವೆ, or else any circuit, that is E equal to minus d pi by dt. ನಾನು ಆಲ್ರೆಡಿ ಹೇಳಿದ್ದೇನೆ, ದಿಸ್ ಮ್ಯಾಗ್ನೆಟಿಕ್ ಸೈನ್ ಇಸ್ ಡ್ಯೂ ಟು ವಾಟ್, ಏನು ಹೇಳ್ತೇವೆ ಆ್ಯಕ್ಚುಲಿ ಲೆನ್ಸ್ ಲಾ ಅಂತ ಹೇಳ್ತೇವೆ. ಸಪೋಸ್ ದ ಸರ್ಕ್ಯೂಟ್ ಆರ್ ಕಾಯಿಲ್ ಕಂಟೆನ್ಸ್ n ಟರ್ಮ್ಸ್ ಇದ್ದಾಗ E ಈಕ್ವಲ್ ಟು ಮೈನಸ್ n ಇಂಟು ಡಿ ಪೈ ಬೈ ಡಿ ಟಿ ಅಂತ ಹೇಳ್ತೇವೆ. ಓಕೆ, ಸೊ ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ್ಯಾಟ್ ದ ಇಂಡ್ಯೂಸ್ಡ್ EMF ಅಪೋಸಸ್ ದ ಫ್ಲಕ್ಸ್, ದ ಚೇಂಜ್ ಆಫ್ ಫ್ಲಕ್ಸ್ ಅಪೋಸ್ ಮಾಡ್ತದೆ, ಚೇಂಜ್ ಆಫ್ ಫ್ಲಕ್ಸ್ ಆಗೋದನ್ನು ಅಪೋಸ್ ಮಾಡುತ್ತೆ ಇಂಡ್ಯೂಸ್ಡ್ EMF. ಓಕೆ, ಸಮ್ ರಿಲೇಟೆಡ್ ಫಾರ್ಮುಲೆ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಆಯಿತಾ, ಬೇರೆ ಬೇರೆ ಅಂದರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಫಾರ್ಮುಲಾ ಇದೆ. ಅಂದರೆ ಇಂಡ್ಯೂಸ್ಡ್ EMF E ಈಕ್ವಲ್ ಟು ಮೈನಸ್ n ಇಂಟು ಡಿ ಪೈ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ ಟು ಮೈನಸ್ n ಇಂಟು ಚೇಂಜ್ ಇನ್ ಫ್ಲಕ್ಸ್ ಅಂದರೆ π2 ಮೈನಸ್ π1 ಡಿವೈಡ್ ಬೈ ಚೇಂಜ್ ಇನ್ ಟೈಮ್, ದಟ್ ಈಸ್ ಈಕ್ವಲ್ ಟು ಮೈನಸ್ n ಇಂಟು ಎ ಇಂಟು ಅಂದರೆ ಫ್ಲಕ್ಸ್ ಪೈ ಬದಲಿಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೂ ಕೂಡ ತೊಗೊಳ್ಬೋದು, ಇಂಟು ಕಾಸ್ ಥೀಟಾ, NBA ಕಾಸ್ ಥೀಟಾ ಅಲ್ವಾ, NBA ಕಾಸ್ ಥೀಟಾ. ಸೊ ಲೈಕ್ ದಿಸ್ ದ ಚೇಂಜ್ ಇನ್ ಟೈಮ್. ಓಕೆ, ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು, ಇದು ಕೂಡ ಚೇಂಜ್ ಆಗ್ಬೋದು, ಥೀಟಾ ಕೂಡ ಚೇಂಜ್ ಆಗ್ಬೋದು. ಸೊ ಹಂಗಾಗಿ NBA ಇಂಟು ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1 ಅಂತಲೂ ಕೂಡ ನಾವು ಹೇಳ್ಬೋದು, ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಚೇಂಜ್ ಇನ್ ಟೈಮ್ ಅಂದರೆ T2 ಮೈನಸ್ T1 ಅಂತ ತೊಗೊಂಡ್ರೆ ಆಯಿತು. ಓಕೆ, ಸೊ ದಿಸ್ ಇಸ್ ಯು ಕ್ಯಾನ್ ಟೇಕ್ ದ ಕಂಡೀಷನ್. ಓಕೆ, ಅದೇ ಥರನೇ ಇವಾಗ ನೀವು ಫ್ಲಕ್ಸ್ ಪೈ ಈಸ್ ಈಕ್ವಲ್ ಟು ಪ್ಲಸ್ NBA ಕಾಸ್ ಥೀಟಾ ಅಂತಲೂ ತೊಗೊಳ್ಬೋದು, ಆರ್ ಎಲ್ಸ್ NBA ಕಾಸ್ ಒಮೆಗಾ ಟಿ, ಥೀಟಾ ಬದಲಿಗೆ ಒಮೆಗಾ ಟಿ ಅಂತ ತೊಗೊಳ್ಬೋದು. ಸೊ ವೇರ್ ಒಮೆಗಾ ಕ್ಯಾನ್ ಬಿ ಟೇಕನ್ ಆಸ್ ಆ್ಯಂಗುಲರ್ ವೆಲಾಸಿಟಿ ಅಂತ ಕೂಡ ನಾವೇನು ಮಾಡೋದು ಆ್ಯಕ್ಚುಲಿ ತೊಗೊಳ್ಬೋದು. ಸೊ ಹಂಗಾಗಿ ಇಂಡ್ಯೂಸ್ಡ್ EMF E ಈಕ್ವಲ್ ಟು ಮೈನಸ್ ಡಿ ಪೈ ಬೈ ಡಿ ಟಿ ಆಗೋದ್ರಿಂದ ದಿಸ್ ಇಸ್ ಡಿ ಬೈ ಡಿ ಟಿ ಆಫ್ NBA ಕಾಸ್ ಒಮೆಗಾ ಟಿ ಅಂತ ನಾವೇನು ನೋಡಿ ಆ್ಯಕ್ಚುಲಿ
ಕನ್ಸಿಡರೇಷನ್ನ ತೊಗೊಳ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಈಗ ಇಂಡ್ಯೂಸ್ಡ್ ಕರೆಂಟ್, ಇಂಡ್ಯೂಸ್ಡ್ EMF ಆಯಿತು. ಕರೆಂಟ್ ಬಗ್ಗೆ ನಾನು ಬಂದರೆ, ಈಗ ಇಂಡ್ಯೂಸ್ಡ್ ಕರೆಂಟ್ ಬಗ್ಗೆ ಬಂದರೆ ಬೈ ಯೂಸಿಂಗ್ ದ ಓಮ್ಸ್ ಲಾ I is equal to ಇಂಡ್ಯೂಸ್ಡ್ EMF ಡಿವೈಡೆಡ್ ಬೈ R ಅಂತ ತೊಗೊಳ್ಬೋದು. ದಟ್ ಈಸ್ ಈಕ್ವಲ್ ಟು ಮೈನಸ್ N ಡಿವೈಡ್ ಬೈ R ಇಂಟು ಡಿ ಪೈ ಬೈ ಡಿ ಟಿ ಅಂತಲೂ ಕೂಡ ತೊಗೊಳ್ಬೋದು. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅದೇ ಥರ ಚಾರ್ಜ್ ಕೂಡ ಕೇಳ್ತಾರೆ ಕೆಲವೊಂದು ಸಲ, ಇಂಡ್ಯೂಸ್ಡ್ ಚಾರ್ಜ್ ಎಷ್ಟು ಅಂತ ಹೇಳ್ಬಿಟ್ಟು. ಚಾರ್ಜ್ ಆದರೆ ಆ್ಯಸ್ ಯು ನೋ ದ್ಯಾಟ್ ಡಿ ಕ್ಯೂ ಇಸ್ ಈಕ್ವಲ್ ಟು ಐ ಡಿ ಟಿ ಆಗಿರೋದ್ರಿಂದ, ಸೊ ಐ ಬದಲಿಗೆ ಮೈನಸ್ ಎನ್ ಬೈ ಆರ್ ಇಂಟು ಡಿ ಪೈ ಬೈ ಡಿ ಟಿ. ಡಿ ಪೈ ಬೈ ಹಂಗೆ ಇರುತ್ತಲ್ವ, ಅದು ಎನ್ ಬೈ ಆರ್ ಇಂಟು ಚೇಂಜ್ ಇನ್ ಫ್ಲಕ್ಸ್ ಡಿ ಪೈ ಅಷ್ಟೇ ಉಳಿಯುತ್ತೆ. ಓಕೆ, ಸೊ ಅದೇ ಥರನೇ ಪವರ್ ಕೂಡ ಕೇಳ್ಬೋದು, ಇದರಲ್ಲೇ ಪವರ್ ಬಗ್ಗೆ ಕೂಡ ಕೇಳ್ಬೋದು. ಪವರ್ ಪಿ ಈಸ್ ಈಕ್ವಲ್ ಟು ಇ ಸ್ಕ್ವೇರ್ ಡಿವೈಡ್ ಬೈ ಆರ್. ಪವರ್ ಪಿ ಈಕ್ವಲ್ ಟು ಇ ಸ್ಕ್ವೇರ್ ಡಿವೈಡ್ ಬೈ ಆರ್, ದಟ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಇಂಟು ಡಿ ಪೈ ಬೈ ಡಿ ಟಿ ದ ಸ್ಕ್ವೇರ್. ಹಿಂಗೆ ಕೂಡ ತೊಗೊಳ್ಬೋದು. ಓಕೆ, ಸೊ ದಿಸ್ ಆರ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕು ನಿಮಗೆ. ಓಕೆ, ಅದಾನಂತರ ನೀವು ಲೆನ್ಸ್ ಲಾ ಬಗ್ಗೆ ಸ್ಟಡಿ ಮಾಡಿದ್ದೀರಿ. ಲೆನ್ಸ್ ಲಾ ಇದು ಕೂಡ ಇಂಪಾರ್ಟೆಂಟೇ. ಲೆನ್ಸ್ ಲಾ ಅಲ್ಲಿ ಮ್ಯಾಗ್ನೆಟಿವ್ ಸೈನ್ ಇಂಡ್ಯೂಸ್ಡ್ EMF ಈಕ್ವಲ್ ಟು ಮೈನಸ್ ಡಿ ಪೈ ಬೈ ಡಿ ಟಿ ಏನು ಬಂತಲ್ವ, ಇಲ್ಲಿ ಮ್ಯಾಗ್ನೆಟಿವ್ ಸೈನ್ ಬಂದಿರೋದು ಆ್ಯಕ್ಚುಲಿ ಲೆನ್ಸ್ ಲಾ ಪ್ರಕಾರ ಮಾತ್ರ. ಆ್ಯಕ್ಚುಲಿ ಏನು ಹೇಳುತ್ತೆ ಲೆನ್ಸ್ ಲಾ ಅಂತ ಹೇಳಿದರೆ, ಆ್ಯಕ್ಚುಲಿ ಇಟ್ ಗಿವ್ಸ್ ದ ಮ್ಯಾಗ್ನೆಟ್ ಅಂದರೆ ಪೊಲಾರಿಟಿನ ಕೊಡುತ್ತೆ. ಆಯಿತಾ, ಅಂದರೆ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF ಆರ್ ದ ಕರೆಂಟ್ ಇನ್ ಎ ಸರ್ಕ್ಯೂಟ್ ಈಸ್ ಸಚ್ ದ್ಯಾಟ್ ಇಟ್ ಈಸ್ ಟು ಅಪೋಸ್ ದ ಕಾಸ್ ಆಫ್ ದಿ ಪ್ರೊಡ್ಯೂಸಸ್ ಇಟ್. ಅಂದರೆ ಇವಾಗ ಮೊದಲೇ ಹೇಳಿದ ನಂಗೆ ಅಂದರೆ ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ್ಯಾಟ್ ದ ಇಂಡ್ಯೂಸ್ಡ್ EMF ಅಪೋಸಸ್ ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್. ಅಷ್ಟೇ, ಮತ್ತೇನಿಲ್ಲ ಹಾಗಾಗಿ. ಆಯಿತಾ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ಇಲ್ಲೊಂದು ಕಾಯಿಲ್ ಇತ್ತು, ಒಂದು ಕನ್ಸಿಡರೇಷನ್ ಮಾಡ್ಕೋಣ. ದಟ್ ಈಸ್ ಅ ಕಾಯಿಲ್ ಅಂತ ಇಟ್ಕೊಂಡ್ರೆ, ಇಫ್ ದರ್ ಈಸ್ ಅ ಬಾರ್ ಮ್ಯಾಗ್ನೆಟ್. ಓಕೆ, ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ವಿಚ್ ಕಂಟೈನ್ಸ್ ಸೌತ್ ಪೋಲ್ ಆ್ಯಸ್ ವೆಲ್ ಆಸ್ ನಾರ್ತ್ ಪೋಲ್ ಅಂತ ಕನ್ಸಿಡರೇಷನ್ ಮಾಡಿದ್ರೆ ನಾವು ಇವಾಗ ಅಸ್ಯೂಮ್ ದ್ಯಾಟ್ ದಿಸ್ ಮೂವ್ಸ್ ಅಟ್ ಸಮ್ ವೆಲಾಸಿಟಿ ವಿ. ಆಯಿತಾ, ವೆಲಾಸಿಟಿ ವಿಯಲ್ಲಿ ಮೂವ್ ಆದರೆ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್. ಈ ಥರ ಹತ್ತಿರ ಹೋದರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಹಿಯರ್ ಇಸ್ ದ ಫಾರ್ಮೇಷನ್ ಆಫ್ ನಾರ್ತ್ ಪೋಲೇ ಕ್ರಿಯೇಷನ್ ಆಗುತ್ತೆ ಅಲ್ಲಿ. ಓಕೆ, ಹಿಯರ್ ಇಸ್ ಅ ಫಾರ್ಮೇಷನ್ ಆಫ್ ನಾರ್ತ್ ಪೋಲ್. ಓಕೆ, ದಟ್ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್. ಆ ಟೈಮಲ್ಲಿ ದರ್ ಇಸ್ ಅ ಫ್ಲೋ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗುತ್ತೆ, ಅದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗುತ್ತೆ. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್ ಏನಿರುತ್ತಲ್ಲ ದಟ್ ಮಸ್ಟ್ ಬಿ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅಂದರೆ ಸೊ ವಾಟ್ ಈಸ್ ದ ನೇಚರ್, ವಾಟ್ ಇಸ್ ದ ಬಿಹೇವಿಯರ್ ಆಫ್ ದ ಕಾಯಿಲ್ ಅಂತಂದರೆ ಇಟ್ ಆ್ಯಕ್ಟ್ಸ್ ಲೈಕ್ ವಾಟ್ ನಾರ್ತ್ ಪೋಲ್ ಅಂತ ಹೇಳ್ತೇವೆ. ನಾರ್ತ್ ಪೋಲ್, ಇಟ್ ಬಿಹೇವ್ಸ್ ಲೈಕ್ ದಿ ನಾರ್ತ್ ಪೋಲ್. ಓಕೆ, ನಾರ್ತ್ ಪೋಲ್ ಆಗಿದ್ದಾಗ ಏನಾಯ್ತು ಆ್ಯಕ್ಚುಲಿ ಇದು ರಿಪಲ್ಸ್ ಆಗಬೇಕಲ್ಲ, ಹಂಗಂದ್ರೆ ರಿಪಲ್ಸ್ ಆಗೇ ಆಗುತ್ತೆ ಹಂಗಂದ್ರೆ ಆ ಟೈಮಲ್ಲಿ. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಅದೇ ಥರನೇ ಇವಾಗ ಸಪೋಸ್ ಇಫ್ ದರ್ ಇಸ್ ಅ ಕಾಯಿಲ್ ಲೈಕ್ ದಿಸ್ ಆ್ಯಂಡ್ ಅಸ್ಯೂಮ್ ದ್ಯಾಟ್ ದ ಸೇಮ್ ಮ್ಯಾಗ್ನೆಟ್ ಸೌತ್ ನಾರ್ತ್ ಹಿಂಗೆ ಇಟ್ಕೊಂಡ್ರೆ ಆ ಟೈಮಲ್ಲಿ ಇದು ಈ ಕಡೆ ಹೊರಗಡೆ ಹೋಗ್ತಾ ಇದ್ದರೆ, ಓಕೆ, ಇದು ಹೊರಗಡೆ ಹೋಗ್ತಾ ಇದ್ದರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದು ಈ ಕಡೆ ವೆಲಾಸಿಟಿ ವಿಯಲ್ಲಿ ಮೂವ್ ಆಗ್ತದೆ ಅಂತ ನೋಡ್ರೆ ಆ ಟೈಮಲ್ಲಿ ದರ್ ಇಸ್ ಅ ಫಾರ್ಮೇಷನ್ ಆಫ್ ದಿ ಸೌತ್ ಪೋಲ್ ಹಿಯರ್. ಸೌತ್ ಪೋಲ್ ಅಂದರೆ ಏನಾದರೂ ಈ ನಾರ್ತ್ ಪೋಲನ್ನು ಈ ಸೌತ್ ಪೋಲು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಇಟ್ ವಿಲ್ ಬಿಕಮ್ ದಿ ವಾಟ್ ಸೌತ್ ಪೋಲ್ ಥರ ಆ್ಯಕ್ಟ್ ಆಗುತ್ತೆ. ಆ ಟೈಮಲ್ಲಿ ನೋಡಿ ಎಸ್ ಯಾವ ಕಡೆ ಹೋಗುತ್ತೋ ಆ ಕಡೆ. ಸೊ ನಾವು ದಿಸ್ ಇಸ್ ದ ಕ್ಲಾಕ್ ವೈಸ್, ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್ ಈಸ್ ಇನ್ ದ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅದೇ ಥರನೇ ಮತ್ತೆರಡಕ್ಕೆ ಮಾಡ್ಬೋದು ನಾವು, ಎರಡು ಕೇಸನ್ನು ಮತ್ತೆರಡು ತೊಗೊಳ್ಬೋದು, ಸಿಂಪಲಾಗಿ ತೊಗೊಳ್ಬೋದು. ಮತ್ತೊಂದು ಕೇಸಲ್ಲಿ ನಾವು ಈಗ NS ಅಂತ ತೊಗೊಳ್ತೇನೆ, ಇಲ್ಲಿ ಕೂಡ NS ಅಂತಲೇ ಕನ್ಸಿಡರೇಷನನ್ನು ಮಾಡೋಣ. ಆಯಿತಾ, ಒಂದು ಸಲ ಹಿಂಗೆ ಹೋಗ್ತಾ ಇರುತ್ತೆ ವೆಲಾಸಿಟಿ ವಿ. ಆ ಟೈಮ್ ಆಯಿತು ಸೌತ್ ಪೋಲೇ ಕ್ರಿಯೇಟ್ ಆಗಬೇಕಲ್ಲ ಹತ್ತಿರ ಹೋದ ತಕ್ಷಣ. ಸೊ ರಿಪಲ್ಸಿವ್ ಫೋರ್ಸ್ ಆಗುತ್ತೆ, ಹತ್ತಿರ ಬಂದ ತಕ್ಷಣ ದೂಡುತ್ತೆ. ಯಾಕಂದರೆ ಎರಡು ಕೂಡ ಸೌತ್ ಪೋಲು, ಲೈಕ್ ಪೋಲ್ಸ್ ಆಲ್ವೇಸ್ ರಿಪೆಲ್ ಈಚ್ ಅದರ್. ಸೊ ಹಾಗೆ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತಲ್ವ ಅದು ಹೆಂಗಂದರೆ. ಸೊ ದ್ಯಾಟ್ ವಿಲ್ ಬಿಕಮ್ ಕ್ಲಾಕ್ ವೈಸ್ ದ ಇಂಡ್ಯೂಸ್ ಕರೆಂಟ್ ವಿಲ್ ಬಿ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಇಲ್ಲೇನಾಗುತ್ತೆ, ಇದು ಹಿಂಗೆ ಹೋಗ್ತಾ ಇದೆ, ಹಂಗಾಗಿ ಇದ್ರ ಬದಲು ಏನಾಗುತ್ತೆ ಆ್ಯಕ್ಚುಲಿ ನಾರ್ತ್ ಪೋಲ್ ಕ್ರಿಯೇಟ್ ಆಗಬೇಕು ಇಲ್ಲಿ, ನಾರ್ತ್ ಪೋಲ್. ಸೊ ಹಾಗಾಗಿ ಆ್ಯಂಟಿ ಕ್ಲಾಕ್ ವೈಸ್. ಸೊ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ ಕರೆಂಟ್ ಕೇಳ್ತಾರೆ. ಅದೇ ಥರನೇ ವಾಟ್ ಈಸ್ ದ ನೇಚರ್ ಆಫ್ ದಿ ಫೋರ್ಸ್ ಅಂತಲೂ ಕೇಳ್ಬೋದು, ವೆದರ್ ಇಟ್ ಈಸ್ ಅಟ್ರಾಕ್ಟ್ ಆರ್ ರಿಪಲ್ಸಿವ್ ಅಂತಲೂ ಕೂಡ ಕೇಳ್ಬೋದು. ಸೊ ಬಿ ಕೇರ್ಫುಲ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್ ಆನ್ ದ ಸೇಮ್ ಥಿಂಗ್. ಓಕೆ, ಇಲ್ಲಿಗೆ ಲೆನ್ಸ್ ಲಾ ನಿಮ್ಗೆ ಇಲ್ಲಿ ಕನ್ವರ್ಟ್ ಮುಗೀತು. ಏನಂದರೆ ಲೆನ್ಸ್ ಲಾ ಗೊತ್ತಿದೆಯಲ್ಲ, ಇಟ್ ಈಸ್ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಆಯಿತು, ಇಟ್ ಕನ್ಫೈಸ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ದಟ್ ಈಸ್ ವಾಟ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಅದು ಗೊತ್ತಿರಬೇಕು ಫಸ್ಟಿಗೆ. ನೆಕ್ಸ್ಟ್ ಅದ ನಂತರ ನೀವು ಡೈನಮಿಕ್ EMI ಅಂತ ನೋಡಿದ್ದೀರಿ. ಹಾಗಂದ್ರೆ ಡೈನಮಿಕ್ ಆರ್ ಮೋಷನಲ್ ಅಂತಲೂ ಕೂಡ ಹೇಳ್ಬೋದು. ಅದಕ್ಕೆ ನೀವು ಮೋಷನಲ್ ಅಂತ ಓದಿದ್ದೀರಿ, ಮೋಷನಲ್ EMF ಅಂತ ಓದಿರಿ, ಅಥವಾ ಡೈನಮಿಕ್ EMF ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ. ಸೊ ಅದರಲ್ಲಿ
ಏನಾಗುತ್ತೆ ಆ್ಯಕ್ಚುಲಿ ದರ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್ ಅಲ್ವಾ, ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ವಿಚ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್ ಈ ಥರ ಇರುತ್ತೆ. ಈಗ ಇಫ್ ದರ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್, ಆ ಟೈಮಲ್ಲಿ ಸಪೋಸ್ ಇಫ್ ದರ್ ಈಸ್ ಅ ಏನು ರಾಡ್, ಓಕೆ, ಇಫ್ ದರ್ ಈಸ್ ಅ ರಾಡ್ ಇತ್ತು ಇಟ್ಕೊಂಡ್ರೆ ಆ ಟೈಮಲ್ಲಿ ಸಪೋಸ್ ಇಫ್ ಇಟ್ ಮೂವ್ಸ್ ವಿತ್ ವೆಲಾಸಿಟಿ, ಸಮ್ ವೆಲಾಸಿಟಿ ವಿ ಎಲ್ ಮೂವ್ ಆಗಿದ್ರೆ ಆ ಟೈಮಲ್ಲಿ ದರ್ ವಿಲ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್, ಅಲ್ಲಿ ಇ ಎಮ್ ಎಫ್ ಇರುತ್ತೆ. ಸೊ ದ್ಯಾಟ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಕ್ವಲ್ ಟು ಬಿ ಇಂಟು ವಿ ಇಂಟು ಎಲ್ ಅಂತ ಹೇಳ್ತೇವೆ. ಓಕೆ, ಬಿ ಇಂಟು ವಿ ಇಂಟು ಎಲ್, ದಟ್ ಈಸ್ ವಾಟ್ ವೆರಿ ಮಚ್ ಇಂಪಾರ್ಟೆಂಟ್, ಇಂಡ್ಯೂಸ್ಡ್ ಇ ಎಮ್ ಎಫ್. ಓಕೆ, ಇಫ್ ದ ಎನಿಥಿಂಗ್ ದರ್ ಇಸ್ ಅ ಆ್ಯಂಗಲ್ ಇತ್ತು ಅಂದ್ಕೊಂಡ್ರೆ ಆ ಟೈಮಲ್ಲಿ, ಓಕೆ, ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಅದ್ರ ಮೇಲೆ ತುಂಬ ರಿಪೀಟೆಡ್ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ ಆಯಿತು. ಸೊ ಅದಕ್ಕೋಸ್ಕರ ನಾವು ಮಾಡಬೇಕಾಯಿತು. ಇಫ್ ದ ರಾಡ್ ಈಸ್ ಮೂವಿಂಗ್ ಬೈ ಮೇಕಿಂಗ್ ಎನ್ ಆಂಗಲ್ ಆಫ್ ಥೀಟಾ ವಿತ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಸಮ್ ಆ್ಯಂಗಲ್ ಥೀಟಾ ಮಾಡ್ತು ರಾಡು, ವೆಲಾಸಿಟಿಗೂ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನಾದರೂ ಆ್ಯಂಗಲ್ ಇತ್ತು ಅಂತ ಇಟ್ಕೊಂಡ್ರೆ ಆ ಟೈಮಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಕ್ವಲ್ ಟು ಬಿ ಇಂಟು ಎಲ್ ಇಂಟು ವಿ ಇಂಟು ಸೈನ್ ತೀಟಾ, ಬಿ ಇಂಟು ಎಲ್ ಇಂಟು ವಿ ಇಂಟು ಸೈನ್ ತೀಟಾ ಅಂತ ನಾವೇನು ಮಾಡ್ತೇವೆ ಅದನ್ನು ತೊಗೊಳ್ತೇವೆ. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟು ಅಂತಂದರೆ ಈಗ ಕರೆಂಟ್ ಎಲ್ಲ ಬಂದರೆ ಸೇಮ್ ಆಯಿತಾ, ದರ್ ಇಸ್ ನೋ ಚೇಂಜ್. ಅದನ್ನೇ ಮೋಷನಲ್ ಇ ಎಮ್ ಎಫ್ ಟು ದ ಅಂದರೆ ಡ್ಯೂ ಟು ರೊಟೇಷನಲ್ ಮೋಷನ್, ಇದು ಲೀನಿಯರ್ ಮೋಷನ್ ಅಂತ ನಾವು ಹೇಳ್ಬೋದಲ್ವ. ಸೊ ಇದ್ರ ಬದಲಿಗೆ ಏನಂತ ಹೇಳ್ತೀವಿ, ಮೋಷನಲ್ ಇ ಎಮ್ ಎಫ್ ಡ್ಯೂ ಟು ರೊಟೇಷನಲ್ ಮೋಷನ್ ಅಂತ ಹೇಳ್ಬೋದು. ಓಕೆ, ರೊಟೇಷನಲ್ ಮೋಷನ್ ಓಕೆ, ಮೋಷನ್ ಅಂತ ಹೇಳಿದ್ರೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈಗ ಈ ರಾಡ್ ಏನಿರುತ್ತೆ ಸೊ ಈ ರಾಡು ಈ ಥರ ಟ್ರಾನ್ಸ್ಲೇಟರ್ ಈ ಥರ ಮೂವ್ ಆಗುತ್ತೆ. ಓಕೆ, ಸೊ ಅಸ್ಯೂಮ್ ದ್ಯಾಟ್ ಇಟ್ ಹ್ಯಾಸ್ ಅ ಲೆಂತ್ ಎಲ್ ಇಟ್ಕೊಂಡ್ರೆ, ಇವಾಗ ಅದು ದ ರಾಡ್ ಹ್ಯಾಸ್ ಅ ಲೆಂತ್ ಎಲ್ ಇಟ್ಕೊಂಡ್ರೆ ಆ ಟೈಮಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್ ಇತ್ತು. ಆ ಟೈಮಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಿರುತ್ತಲ್ಲ, ದಟ್ ಈಸ್ ಅ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಕ್ವಲ್ ಟು ನಾವೇನು ಹೇಳ್ತೀವಿ ಅಂದರೆ 1/2 ಟೈಮ್ಸ್ ಬಿ ಇಂಟು ಎಲ್ ಸ್ಕ್ವೇರ್ ಇಂಟು ಒಮೆಗಾ. ಒಮೆಗಾ ಇಸ್ ದ ಆ್ಯಂಗುಲರ್ ಫ್ರೀಕ್ವೆನ್ಸಿ ಅಂತ ಆ್ಯಂಗುಲರ್ ವೆಲಾಸಿಟಿ ಅಂತ ತಗೊಳ್ಳೋಣ. ಇಲ್ಲಿ ಆ್ಯಂಗುಲರ್ ವೆಲಾಸಿಟಿ ಬಿ ಎಲ್ ಸ್ಕ್ವೇರ್ ಒಮೆಗಾ ಅಂತ ತೊಗೊಳ್ತೇವೆ ನಾವೀಗ. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್, ಬಿ ಎಲ್ ಸ್ಕ್ವೇರ್ ಒಮೆಗಾ. ಓಕೆ, ಅದೇ ಥರನೇ ಸೈಕಲ್ ವೀಲ್ ಬಂದರೂ ಕೂಡ ಹಾಗೇ ಸೇಮ್ ಥಿಂಗ್, ಸೈಕಲ್ ವೀಲ್ ಏನಿರ್ತಾರೆ ಸೈಕಲ್ ವೀಲಿಗೆ ಕೂಡ ಇದು ಸೇಮ್ ಫಾರ್ಮ್ನ ಅಪ್ಲೈ ಆಗುತ್ತೆ. ಅದೇ ಥರನೇ ಡಿಸ್ಕ್ ಅಂತ ಬಂದರೂ ಕೂಡ ಈಗ ಡಿಸ್ಕ್ ಈ ಥರ ಇರುತ್ತೆ, ಹಿಂಗೆ ಡಿಸ್ಕ್ ಸರ್ಕ್ಯುಲರ್ ಡಿಸ್ಕ್ ಇರುತ್ತೆ, ಆಫ್ ರೇಡಿಯಸ್ ಆರ್ ಅಂತ ಇಟ್ಕೊಂಡ್ರೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಕ್ವಲ್ ಟು 1/2 ಟೈಮ್ಸ್ ಬಿ ಆರ್ ಸ್ಕ್ವೇರ್ ಒಮೆಗಾ. ಓಕೆ, ಡಿಸ್ಟೆನ್ಸ್ ತೊಗೊಂಡ್ರೆ ನೀವು ಬಿ ಒಮೆಗಾ ಆರ್ ಸ್ಕ್ವೇರ್ ಅಥವಾ ಬಿ ಆರ್ ಸ್ಕ್ವೇರ್ ಒಮೆಗಾ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ದ ಮೋಷನಲ್ ಇ ಎಮ್ ಐಸಲ್ಲಿ ನಾವು ಅದನ್ನು ಕಲಿಬಹುದು. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಆಗಿತ್ತು. ಓಕೆ, ಸೊ ಆ ಥರ ಮಾಡಿಬಿಟ್ಟು ನಾವು ಮಾಡ್ತೇವೆ. ಆ ಥರನೇ ಪೀರಿಯಾಡಿಕ್ ಇ ಎಮ್ ಐ ಗೊತ್ತಿರ್ಬೋದಲ್ಲ, ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಪೀರಿಯಾಡಿಕ್ ಇ ಎಮ್ ಐ, ಪೀರಿಯಾಡಿಕ್ ಇ ಎಮ್ ಐಯಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ ಹೆಂಗಂದ್ರೆ ಫ್ಲಕ್ಸ್ ಪೈ ಈಸ್ ಈಕ್ವಲ್ ಟು ಎನ್ ಬಿ ಎ ಕಾಸ್ ಪೈ ಅಂತ ನಿಮ್ಗೆ ಗೊತ್ತಿದೆ, ಆರ್ ಕಾಸ್ ತೀಟ, ಎನ್ ಬಿ ಎ ಕಾಸ್ ತೀಟ ಅಂತ ಗೊತ್ತಿದೆ ನಿಮಗೆ. ಸೊ ಇವಾಗ ಫ್ಲಕ್ಸ್ ಪೈ ಈಕ್ವಲ್ ಟು ಎನ್ ಬಿ ಎ ಕಾಸ್ ಪೈ ಅಂತ ನಿಮ್ಗೆ ಗೊತ್ತಾಯಿತು ಹೆಂಗಂದ್ರೆ. ಅದನ್ನೇ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಂದ ಕಾಯಿಲ್ ಎಷ್ಟಾಗಬೇಕು ಅಂದರೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಕ್ವಲ್ ಟು ಮೈನಸ್ ಡಿ ಪೈ ಬೈ ಡಿ ಟಿ ಆಗಿರೋದ್ರಿಂದ ದಿಸ್ ಇಸ್ ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಬಿ ಎ ಕಾಸ್ ಪೈ, ದಟ್ ಈಸ್ ವಾಟ್ ಒಮೆಗಾ ಟಿ. ನಾನು ತೀಟಾ ಪೈ ಈಕ್ವಲ್ ಟು ಒಮೆಗಾ ಟಿ ಅಂತ ಆವಾಗಲೇ ಹೇಳಿದ್ವಲ್ಲ, ಹಂಗಂದ್ರೆ ಎನ್ ಬಿ ಎ ಕಾಸ್ ಒಮೆಗಾ ಟಿ ಅಂತ ನಾವು ತೊಗೊಂಡ್ರೆ ದಟ್ ಈಸ್ ವಾಟ್ ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಬಿ ಎ ಕಾಸ್ ಒಮೆಗಾ ಟಿ ಅಂತ ಆಗುತ್ತದು. ಓಕೆ, ಸೊ ಈ ಟೈಮಲ್ಲಿ therefore I will get here, I will get something like ಎನ್ ಬಿ ಎ ಓಕೆ ಸೈನ್ ಒಮೆಗಾ ಟಿ ಅಂತ ಬರುತ್ತೆ ನೀವು ಡಿಫ್ರೆನ್ಸಿಯೇಷನ್ ಮಾಡಿದ ನಂತರ. ಓಕೆ, ಸೊ ಬಟ್ ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್, ಯಾವಾಗ ಮ್ಯಾಕ್ಸಿಮಮ್ ಇ ಎಮ್ ಎಫ್ ಈಸ್ ಗೋಯಿಂಗ್ ಟು ಬಿ ಇ ಎಮ್ ಎಫ್ ಈಕ್ವಲ್ ಟು ಎನ್ ಬಿ ಎ ಒಮೆಗಾ, ಇಲ್ಲಿ ಒಮೆಗಾ ಇದೆ ಆಯಿತಾ, ಎನ್ ಬಿ ಎ ಒಮೆಗಾ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಂದ ಕಾಯಿಲ್ ಅಂತ ಹೇಳ್ತೇವೆ. ಸೊ ಅದೇ ಥರ ಕರೆಂಟ್ ಕೇಳಿದರೆ ರೆಸಿಸ್ಟೆನ್ಸನ್ನು ಕೊಟ್ಟಿರ್ತಾರೆ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್, ಓಮ್ಸ್ ಲಾನ ಯೂಸ್ ಮಾಡಿ, ನಾಟ್ ಎ ಪ್ರಾಬ್ಲಮ್. ಓಕೆ, ಸೊ ಅದಾದ ನಂತರ ನಾವು ಕಲ್ತಿದ್ದೇವೆ ಇಂಡಕ್ಟನ್ಸ್ ಬಗ್ಗೆ. ದಟ್ ಈಸ್ ವಾಟ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಕೂಡ ಹೌದು, ಇಂಡಕ್ಟನ್ಸ್ ಬಗ್ಗೆ ಕೇಳ್ತಾರೆ ಕ್ವಶನ್ಸನ್ನು ಆಯಿತಾ, ಅದ್ಮೇಲೆ ಕೂಡ ಪ್ರಾಬ್ಲಮ್ಸ್ಗಳು ಬರ್ತವೆ. ಆ್ಯಕ್ಚುಲಿ ಇಂಡಕ್ಟನ್ಸ್ ಈಸ್ ದ್ಯಾಟ್ ಅ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ವಿಚ್ ಅಪೋಸಸ್ ದ ಎನಿ ಚೇಂಜ್ ಇನ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಆಯಿತಾ. ಕರೆಂಟ್ ಚೇಂಜ್ ಆದರೆ ಅದನ್ನು ಅಪೋಸ್ ಮಾಡ್ತಂಥದ್ದು. ಅದರಲ್ಲಿ 2 ಟೈಪ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಿದೆ. ದಟ್ ಈಸ್ ವಾಟ್ ಸೆಲ್ಫ್ ಇಂಡಕ್ಷನ್. ಓಕೆ, ಸೆಲ್ಫ್ ಇಂಡಕ್ಷನ್ ಅಂತಿದೆ ಒಂದು ಕಾನ್ಸೆಪ್ಟ್ ಆ್ಯಕ್ಚುಲಿ, ಅಂದರೆ ಅದೇ ಕಾಯಿಲಲ್ಲಿ ಆಗೋದು ಸೆಲ್ಫ್ ಇಂಡಕ್ಷನ್ನು.
ನಿಮ್ಗೆ ನಾನು ಥಿಯರಿನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್ L ಈಸ್ ಈಕ್ವಲ್ ಟು n pi by i ಅಂತ ಗೊತ್ತಿರಬೇಕು ನಿಮಗೆ. n pi by i, L ಈಸ್ ಈಕ್ವಲ್ ಟು n pi by i ಅಂತ ಗೊತ್ತಿರಬೇಕು. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟು. ಅದನ್ನೇ ಫ್ಯಾರಡೇಸ್ ಲಾ, ಅಂದರೆ ಫ್ಯಾರಡೇಸ್ ಲಾವನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಇ ಈಕ್ವಲ್ ಟು ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತಲೂ ಕೂಡ ಮಾಡ್ಬೋದು. ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತಲೂ ಕೂಡ ನಾವೇನು ಮಾಡ್ಬೋದು ಅಕ್ಷರ ಇದನ್ನು ತೊಗೊಳ್ಬೋದು. ಓಕೆ, ದ ಎಸ್ ಐ ಯೂನಿಟನ್ನ ನೀವು ತೊಗೊಳ್ಬೇಕು ಅಂತಂದರೆ ಇದಕ್ಕೆ ದ ಹೆನ್ರಿ ಅಂತ ನಾವು ಯೂಸ್ ಮಾಡ್ತೇವೆ. ಹೆನ್ರಿ. ಓಕೆ, ಹೆನ್ರಿ ಇಸ್ ದ ಎಸ್ ಐ ಯೂನಿಟ್ ಆಫ್ ದಿ ಏನದು ಸೆಲ್ಫ್ ಇಂಡಕ್ಟನ್ಸ್. ಅಂದರೆ ಅದರದ್ದು ಎಲ್ಲಿದು ಇಂಡಕ್ಟ್ ಅಂದರೆ ಎಳ್ಳು, ದಿಸ್ ಇಸ್ ದ ವಾಟ್ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್ ಆಯಿತು ಅದು. ಅಂದರೆ ಎಲ್ಲೇನಿದೆಯಲ್ಲ ದಟ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್, ಅದರದ್ದು ಯೂನಿಟ್ಟು ಹೆನ್ರಿ ಅಂತ ನೀವು ತೊಗೊಳ್ಬೋದು. ಆರ್ ಎಲ್ಸ್ ಅದರ್ ಫಾರ್ಮಲ್ ನೀವು ಎಸ್ ಐ ಯೂನಿಟಲ್ಲಿ ವೆಬರ್ ಪರ್ ಆ್ಯಂಪಿಯರ್ ಇದನ್ನು ಕೇಳಿದ್ದಾರೆ ತುಂಬ ಸಲ ಆಯಿತಾ. ವೆಬರ್ ಪರ್ ಆ್ಯಂಪಿಯರ್ ಅಂತ ತೊಗೊಳ್ತಾರೆ. ದಟ್ ಈಸ್ ವಾಟ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಪರ್ ಆ್ಯಂಪಿಯರ್ ಅಂತಲೂ ಕೂಡ ತೊಗೊಳ್ಬೋದು. ನ್ಯೂಟನ್ ಮೀಟರ್ ಪರ್ ಆ್ಯಂಪಿಯರ್ ಸ್ಕ್ವೇರ್ ಅಂತಲೂ ಕೂಡ ತೊಗೊಳ್ಬೋದು. ಜೌಲ್ ಪರ್ ಆ್ಯಂಪಿಯರ್ ಸ್ಕ್ವೇರ್ ಅಂತ ಕೂಡ ತೊಗೊಳ್ಬೋದು. ದಿಸ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಹಿಯರ್. ಆಯಿತು, ಇದಿಷ್ಟು ಕೂಡ ಅದ್ರ ಬಗ್ಗೆ ಕೇಳಿರ್ತಾರೆ. ಆಯಿತು, ಇದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅದರ ನೆಕ್ಸ್ಟು ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್. ಎನರ್ಜಿ ಅಂತ ಕೇಳಿದರೆ ಆ ಟೈಮಲ್ಲಿ ನಾವೇನು ಮಾಡ್ತೇವೆ ಆ್ಯಕ್ಚುಲಿ ಪೊಟೆನ್ಷಿಯಲ್ ಎನರ್ಜಿ ದಟ್ ಇಸ್ ವಾಟ್ 1/2 ಟೈಮ್ಸ್ ಎಲ್ ಐ ಸ್ಕ್ವೇರ್. ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತು. ಹಾಫ್ ಇಂಟು ಎಲ್ ಐ ಸ್ಕ್ವೇರ್. ಅದೇ ಥರನೇ ದಟ್ ಈಸ್ ಆಲ್ಸೋ ಈಕ್ವಲ್ ಟು n pi i ಡಿವೈಡ್ ಬೈ 2 ಅಂತಲೂ ಹೇಳ್ತಾರೆ. n pi i ಡಿವೈಡ್ ಬೈ 2 ಅಂತಲೂ ಹೇಳ್ತಾರೆ. ಅದೇ ಥರನೇ ಪೊಟೆನ್ಷಿಯಲ್ ಎನರ್ಜಿ, ಓಕೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಅಂತಲೂ ಕೂಡ ಹೇಳ್ಬೋದು. ದಟ್ ಈಸ್ ವಾಟ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತಲೂ ಕೂಡ ಹೇಳ್ತಾರೆ ಒಂದೊಂದು ಸಲ. ಸೊ ಆ ಟೈಮಲ್ಲಿ ನಾವೇನು ತೊಗೊಳ್ಬೋದು ಅಂತಂದರೆ ಇವಾಗ ಆ ಟೈಮಲ್ಲಿ 1/2 ಟೈಮ್ಸ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಐ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 1/2 ಬಿ ಸ್ಕ್ವೇರ್ ಬೈ ಮ್ಯೂ ನಾಟ್ ಅಂತಲೂ ಹೇಳ್ತಾರೆ. ದಿಸ್ ಈಸ್ ಆಲ್ಸೋ ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಸೊ ಈ ಥರ ಆಗಿಬಿಟ್ಟು ಎನರ್ಜಿಗೆ ನಾವು ಬೇರೆ ಬೇರೆ ರೀತಿಯಿಂದ ಫಾರ್ಮುಲಾನ ನಾವು ನೋಡ್ಬೋದು. ಓಕೆ, ಸೊ ಅದೇ ಥರನೇ ನಾನು ಇನ್ನೊಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತೇನೆ. ಅದು ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ಅದೀಗ ವೇರಿಯಸ್ ಫಾರ್ಮುಲಾ ಫಾರ್ ಎಲ್ ಅಂತ ಬಿಟ್ಟು ನೋಟ್ ಮಾಡ್ಕೊಳ್ಳಿ. ಇದು ಕೂಡ ನೀವು ಕಲ್ತಿಲ್ಲ ಆ್ಯಕ್ಚುಲಿ ನಿಮ್ಮ ಅಕಾಡೆಮಿಕ್ ಇಯರ್ಸಲ್ಲಿ. ವೇರಿಯಸ್ ಫಾರ್ಮುಲಾ ಫಾರ್ ಎಲ್ ಅಂತ ತಗೊಳ್ಳುವ. ಓಕೆ, ವೇರಿಯಸ್ ಫಾರ್ಮುಲಾ ಫಾರ್ ಎಲ್. ಓಕೆ, ದ ಫಸ್ಟ್ ಒನ್ ಈಸ್ ಸರ್ಕ್ಯುಲರ್ ಕಾಯಿಲ್ ಇದ್ದರೆ. ಓಕೆ, ಸರ್ಕ್ಯುಲರ್ ಕಾಯಿಲ್ ಇದ್ದಾಗ ಆ ಟೈಮಲ್ಲಿ if there is a circular coil like this, okay, ಈ ಥರ ಇದ್ದಾಗ we can find out the value of the coefficient of the mutual inductance. That is what L is equal to mu naught pi n square r divided by 2. ಓಕೆ, r is the radius ಆಯಿತು, ಅದರ ರೇಡಿಯಸ್ ಆಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಕನ್ಸಿಡರೇಷನ್ ಮಾಡ್ಕೊಳ್ತೇವೆ. ಓಕೆ, ಅದೇ ಥರನೇ ಸೆಕೆಂಡ್ ಒನ್ ಹೇಳಬೇಕು ಅಂದರೆ ಸೊಲೆನಾಯ್ಡ್ ಇದ್ದರೆ ಈಗ. ಓಕೆ, ಸೊಲೆನಾಯ್ಡ್ ಇದ್ದರೆ ಆ ಟೈಮಲ್ಲಿ L is equal to mu naught mu r n square a divided by L. ಅಂದರೆ ಇವಾಗ ಇಲ್ಲಿ n is the number of the turns in the coil ಅಂತ ಹೇಳ್ಬೋದು ಆ್ಯಕ್ಚುಲಿ ನಾವು ಇವಾಗ. ಅಂದರೆ ಸೊಲೆನಾಯ್ಡಲ್ಲಿ ಹೇಳ್ಬೋದು mu naught mu r ಅಂದರೆ ನಿಮಗೆ ಹೆಂಗಂದ್ರೆ ಗೊತ್ತಿದೆ ಫೆಮಿಲಿಯರು. permeability of the free space as well as relative permeability, and A is the area of the cross section and L is the length of the solenoid. ಓಕೆ, ಅದರ ನೆಕ್ಸ್ಟ್ ಒನ್ನು ಟೊರಾಯ್ಡ್. ಓಕೆ, ಟೊರಾಯ್ಡನ್ನು ನಾನು ಕನ್ಸಿಡರೇಷನ್ ಮಾಡಿದರೆ ಇವಾಗ L ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಸ್ಕ್ವೇರ್ ಆರ್ ಡಿವೈಡ್ ಬೈ 2. ಓಕೆ, ಮ್ಯೂ ನಾಟ್ ಎನ್ ಸ್ಕ್ವೇರ್ ಆರ್ ಡಿವೈಡ್ ಬೈ 2 ಈ ಥರ ಕೂಡ ನಾವು ಏನು ಮಾಡೋದು ಆ್ಯಕ್ಚುಲಿ ತೊಗೊಳ್ಬಹುದು. ಓಕೆ, ಇದು ಮೂರನ್ನ ನೆನಪಿಟ್ಕೊಳ್ಳಿ. ದಿ ಆರ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಟ್ರೈ ಟು ರಿಮೆಂಬರ್ ದೆಮ್. ಅದೇ ಥರ ಎರಡನೇ ಕಾನ್ಸೆಪ್ಟ್ ನೀವು ನೋಡಿದಿರಿ, ದಟ್ ಈಸ್ ಕಾಲ್ಡ್ ಆಸ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ದಟ್ ಈಸ್ ವಾಟ್ ಮ್ಯೂಚುವಲ್ ಇಂಡಕ್ಷನ್ ಅಂತ ಹೇಳ್ತೇವೆ ಇದರಲ್ಲಿ. ಅಂತಂದರೆ ಈಗ ಇದರಲ್ಲಿ ಈಗ ಒಂದು ಪ್ರೈಮರಿ ಸರ್ಕ್ಯೂಟ್ ಅಂತ ಇರುತ್ತೆ ಇದರಲ್ಲಿ. ಓಕೆ, ಹಿಯರ್ ಇಸ್ ಅ ಪ್ರೈಮರಿ ಸರ್ಕ್ಯೂಟ್. ಓಕೆ, ಹಿಯರ್ ಇಸ್ ಅ ಪ್ರೈಮರಿ ಸರ್ಕ್ಯೂಟ್ ಆ್ಯಂಡ್ ಹಿಯರ್ ಇಸ್ ದ ಸೆಕೆಂಡರಿ ಸರ್ಕ್ಯೂಟ್. ಓಕೆ, ಸೆಕೆಂಡರಿ ಸರ್ಕ್ಯೂಟ್ ಇರುತ್ತೆ ಇಲ್ಲಿಗ. ಆ್ಯಂಡ್ ಹಿಯರ್ ಇಸ್ ದ ಲೋಡ್. ಓಕೆ, ಹಿಯರ್ ಇಸ್ ದ ಲೋಡ್. ಇಲ್ಲಿ ಒಂದು ಲೋಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಔಟ್ಪುಟ್ ಲೋಡ್ ಅಂತ ಕನ್ಸಿಡರೇಷನ್ ಮಾಡಿದರೆ ಸಮ್ ಕರೆಂಟ್ I1 ಫ್ಲೋಸ್ ಹಿಯರ್ ಆ್ಯಂಡ್ ಸಮ್ ಕರೆಂಟ್ I2 ಫ್ಲೋಸ್. ಓಕೆ, ಸೊ ಇಲ್ಲಿ ಎರಡರ ನಡುವೆ ಆ್ಯಕ್ಚುಲಿ ಮ್ಯೂಚುವಲ್ ಇಂಡಕ್ಷನ್ಸ್ ಬರುತ್ತೆ. ಓಕೆ, ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಹಿಯರ್. ಅಂತಂದರೆ N2 pi 2 ದಟ್ ಈಸ್ ಈಕ್ವಲ್ ನಂಬರ್ ಆಫ್ ದ ಟರ್ನ್ಸ್ ಇನ್ ಸೆಕೆಂಡರಿ
as well as flux linked to the secondary, that must be equal to M into I1. Due to the change of current in the first coil, there is a induction or induced EMF in the second coil, that is called as mutual induction ಅಂತ ಹೇಳ್ತಾರೆ ಅದಕ್ಕೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಈ ಫಾರ್ಮ್ ನೆನ್ಪಿಟ್ಕೊಳ್ಳಿ, N2pi2 equal to M into I1 ಅಂತ ಹೇಳ್ತಾರೆ. ಅದೇ ಥರನೇ ಫ್ಯಾರಡೇಸ್ ಲಾ ಆಫ್ ಇ ಎಮ್ ಎನ್ನು ಯೂಸ್ ಮಾಡಿಕೊಂಡು ಇಂಡ್ಯೂಸ್ಡ್ EMF ದ ಸೆಕೆಂಡ್ ಕಾಯಿಲ್ E2 is equal to minus M into di1 divided by dt ಅಂತ ಹೇಳ್ತೇವೆ. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ E2 equal to minus M into di1 divided by dt ಅಂತ ಹೇಳಬೇಕು. ಓಕೆ, ಸೊ ಈ ಥರ ಮಾಡಿಬಿಟ್ಟು ನಾವು ಏನು ಮಾಡ್ತೇವೆ, ಆ್ಯಕ್ಚುಲಿ ಮ್ಯೂಚುವಲ್ ಇಂಡಕ್ಟನ್ಸನ್ನು ಡಿಫೈನ್ ಮಾಡ್ತೇವೆ. ಆ್ಯಂಡ್ ಯೂನಿಟ್ ಮತ್ತು ಡೈಮೆನ್ಷನಲ್ ಫಾರ್ಮುಲಾ ಎರಡೂ ಕೂಡ ಸೇಮ್ ಆ್ಯಸ್ ಇಂಡಕ್ಟನ್ಸ್, ಸೆಲ್ಫ್ ಇಂಡಕ್ಟನ್ಸ್ಗೆ ಹೆಂಗಿದೆಯೋ ಹಾಗೇ ಎಲ್ಲಿಗೆ ಹೆಂಗಿದೆಯೋ ಅದೇ ಥರ ನಾವು ಇಲ್ಲೂ ಕೂಡ ಅದನ್ನು ತೊಗೊಳ್ತೇವೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿಗೆ ಗೊತ್ತಾಗಿರ್ಬೋದು ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು. ಇನ್ನು ಒಂದು ನಾನು ಡಿಸ್ಕಸ್ ಮಾಡ್ತೇನೆ ಹೇಗೆ, ದಟ್ ಈಸ್ ವೇರಿಯಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಮ್. ಓಕೆ, ವೇರಿಯಸ್ ಫಾರ್ಮುಲೆ ಫಾರ್ ಎಮ್. ಓಕೆ, ವೇರಿಯಸ್ ಫಾರ್ಮುಲೆ ಫಾರ್ ಎಮ್. ಈಗ ಫಸ್ಟಿಗೆ 2 ಕಾನ್ಸಂಟ್ರಿಕ್ ಕಾಯಿಲ್ಸ್, ಈಗ ಒಂದೇ ಕಾಯಿಲ್ ಇದ್ರೆ ಆಗೋದಿಲ್ಲ, ಹಂಗಂದ್ರೆ ದರ್ ಶುಡ್ ಬಿ 2 ಕಾಯಿಲ್ಸ್ ಇರಬೇಕು. ಒಂದ್ರ ಒಳಗಡೆ ಒಂದು, ಒಳಗಡೆ ಇರೋದಕ್ಕೆ ನಾವೇನು ತೊಗೊಳ್ಳೋಣ, ರೇಡಿಯಸ್ ಆರ್ ಅಂತ ತೊಗೊಳ್ಳುವ, ಹೊರಗಡೆದಕ್ಕೆ ಕ್ಯಾಪಿಟಲ್ ಆರ್ ಅಂತ ತೊಗೊಳ್ಳೋಣ. ಓಕೆ, ಸೊ ಸೆಕೆಂಡರಿ ಪ್ರೈಮರಿ ಅಂತ ಕನ್ಸಿಡರೇಷನ್ ಮಾಡಿದರೆ ಆ ಟೈಮಲ್ಲಿ ಮ್ಯೂಚುವಲ್ ಇಂಡಕ್ಟನ್ಸ್ ಫಾರ್ ದಿಸ್ ಒನ್ ಈಸ್ ಎಮ್ ಈಕ್ವಲ್ ಟು ಪೈ ಟೈಮ್ಸ್ ಮ್ಯೂ ನಾಟ್ ಇಂಟು N1 N2 R ಸ್ಕ್ವೇರ್ ಡಿವೈಡ್ ಬೈ 2R. ಓಕೆ, ಸೊ ಈ ಥರ ತೊಗೊಳ್ತೇವೆ. ಅದೇ ಥರನೇ 2 ಸೊಲೆನಾಯ್ಡ್ಸ್ ಇದ್ದರೆ, ಓಕೆ 2 ಸೊಲೆನಾಯ್ಡ್ಸ್ ಇದ್ದರೆ, ಓಕೆ 2 ಸೊಲೆನಾಯ್ಡ್ಸ್ ಇದ್ದರೆ, ಓಕೆ ಸೊ ಒಂದ್ರ ಒಳಗಡೆ ಮತ್ತೊಂದು ಸೊಲೆನಾಯ್ಡ್ ಇರುತ್ತೆ. ಓಕೆ, ಸೊ ಆ ಥರ ಇದ್ದಾಗ ವಿ ಕ್ಯಾನ್ ಗೆಟ್ ದ ಮ್ಯಾಗ್ನೆಟಿಕ್ ಮ್ಯೂಚುವಲ್ ಇಂಡಕ್ಟನ್ಸ್ ಆ್ಯಸ್ ಎಮ್ ಈಕ್ವಲ್ ಟು ಮ್ಯೂ ನಾಟ್ N1 N2 ಏರಿಯಾ ಡಿವೈಡ್ ಬೈ ಲೆಂತ್. ಓಕೆ, ಏರಿಯಾ ಇಂಟು ಏರಿಯಾ ಡಿವೈಡ್ ಬೈ ಲೆಂತ್ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅದಾದ ನಂತರ ನೀವು ಎಡ್ಡಿ ಕರೆಂಟ್ಸ್ ಬಗ್ಗೆ ನೋಡಿದ್ರಿ ಇದರಲ್ಲಿ. ಓಕೆ, ಎಡ್ಡಿ ಕರೆಂಟ್ ಬಗ್ಗೆ ನೋಡಿದ್ರಿ. ಸೊ ವೆನ್ ಎ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಅಪ್ಲೈಡ್ ಟು ದ ಬಲ್ಕ್ ಪೀಸ್ ಆಫ್ ದ ಕಂಡಕ್ಟಿಂಗ್ ಮಟೀರಿಯಲ್, ದೆನ್ ದ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಕಾಲ್ಡ್ ಆಸ್ ಎಡ್ಡಿ ಕರೆಂಟ್ಸ್. ಓಕೆ, ದೇ ಆರ್ ಇಂಡ್ಯೂಸ್ಡ್ ಇನ್ ದ ಮಟೀರಿಯಲ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಅದಾದ ನಂತರ ನಾವು ಕಲ್ಯಾಣ ಇದರಲ್ಲಿ ಅಂತ ಹೇಳ್ಬಿಟ್ಟು ಅಂದರೆ ವಾಟ್ ಆರ್ ದ ಲಾಸಸ್, ಅಂದರೆ ಈಗ ಲಾಸಸ್ ಹೇಳೋಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ದ ಇಂಪಾರ್ಟೆಂಟ್ ಹೇಳಿದರೆ ಇದರಲ್ಲಿ ವಾಟ್ ಆರ್ ದ ಅಪ್ಲಿಕೇಶನ್ಸ್. ಓಕೆ, ಅಪ್ಲಿಕೇಶನ್ ಹೇಳೋದು ವೆರಿ ಮಚ್ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಅದನ್ನು ಅಕಾಡೆಮಿಕ್ ಇಯರ್ಸಲ್ಲಿ ಕೂಡ ಓದಿದ್ದೀರಿ. ಅಂದರೆ ಎಲೆಕ್ಟ್ರಿಕಲ್ ಬ್ರೇಕ್ಸಲ್ಲಿ ಯೂಸ್ ಮಾಡ್ತಾರೆ, ಇಂಡಕ್ಷನ್ ಫರ್ನೆಸಲ್ಲಿ ಯೂಸ್ ಮಾಡ್ತಾರೆ, ಸ್ಪೀಡೋಮೀಟ್ರಲ್ಲಿ ಯೂಸ್ ಮಾಡ್ತಾರೆ, ಎನರ್ಜಿ ಮೀಟ್ರಲ್ಲಿ ಯೂಸ್ ಮಾಡ್ತಾರೆ, ಅದೇ ಥರನೇ ಡೆಡ್ ಬಿಟ್ ಗೆಲೋನೋಮೀಟ್ರಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಆರ್ ಆಲ್ ದ ಅಂದರೆ ಅಪ್ಲಿಕೇಶನ್ಸ್ ಆಫ್ ದಿ ಎಡ್ಡಿ ಕರೆಂಟ್ ಅಂತ ಹೇಳ್ತೇವೆ. ಸೊ ಇದಿಷ್ಟು ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನಾವು ಜನರೇಷನ್ ಆಫ್ ಎ ಸಿ ಆ್ಯಸ್ ವೆಲ್ ಆ್ಯಸ್ ಎ ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡೋಣ. ಅದೇ ಚಾಪ್ಟ್ರಲ್ಲಿ ನಾವು ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ಕೂಡ ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಅದ್ರ ಬಗ್ಗೆ ಕಲಿಯೋಣ. ಇದಿಷ್ಟು ಇದೆ ಚಾಪ್ಟರ್ ಮೇಲೆ. ಈ ಚಾಪ್ಟರ್ ಮೇಲೆ ನಾನು ನಿಮಗೆ ನೆಕ್ಸ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.